ಹಲೋ ಫ್ರೆಂಡ್ಸ್, ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ವಿದ್ಯಾ ಕೆಲಸ ಮಾಡೋ ಹೋಟೆಲ್ಗೆ ಚಂಪಾ ಮತ್ತು ಅಜ್ಜಿ ಬರ್ತಾರೆ. ನನಗೆ ಒಂದು ಕಾಫಿ ಕೊಡಪ್ಪ ಅಂತಾರೆ ಅಜ್ಜಿ. ಇದೇ ಹೋಟೆಲ್ನಾಗೆ ವಿದ್ಯಾ ಕೆಲಸ ಮಾಡೋದಾ ಅಂತ ಅಜ್ಜಿ ಚಂಪಾನ ಕೇಳ್ತಾರೆ. ಹ್ಞೂ ಅಮ್ಮಮ್ಮ, ಇಲ್ಲೇ ಕೆಲಸ ಮಾಡ್ತಾವಳೆ ಅಂತಾಳೆ ಚಂಪಾ. ಸರಿ ಸರಿ ಅಂತಾರೆ ಅಜ್ಜಿ. ಆಗ ವಿದ್ಯಾ ಮ್ಯಾನೇಜರ್ ಹತ್ರ, ಅಣ್ಣ ನನ್ನ ಕೆಲಸ ಮುಗಿತಣ್ಣ, ನಾನು ಕಾಲೇಜಿಗೆ ಹೋಗ್ತೀನಿ ಅಂತಾಳೆ. ನಿಂತ್ಕೋ ಅಮ್ಮ, ಎಲ್ಲಿಗೆ ಹೋಗ್ತೀಯಾ? ನಿನ್ನ ಹತ್ರ ನಿಲ್ಲು ಅಂತ ಕೇಳ್ಕೊಂಡ್ರು ನಾನು ಹೇಳ್ತಾನೆ ಇದ್ದರು ನನಗೆ ಅರ್ಜೆಂಟ್ ಇದೆ, ನಾನು ಹೋಗ್ತೀನಿ ಅಂತ ಹೋದೆ. ಇಲ್ಲಿ ಹೋಟೆಲಿಗೆ ವ್ಯಾಪಾರ ಆಗುವಾಗ ಕಸ್ಟಮರ್ ಬರ್ತಿರುವಾಗ ನನಗೆ ಎಮರ್ಜೆನ್ಸಿ ಅಂತ ಹೋಯ್ತಾ ಇರ್ತೀಯ ಅಂತಾರೆ ಮ್ಯಾನೇಜರ್. ಅಣ್ಣ ಅರ್ಜೆಂಟ್ ಇತ್ತಣ್ಣ, ಅದಕ್ಕೆ ನಾನು ಹೋಗಿದ್ದು ಅಂತಾಳೆ ವಿದ್ಯಾ. ನಾನು ಅಷ್ಟೆಲ್ಲ ಹೇಳ್ತಿದ್ರು ನಾನು ಹೋಗ್ತೀನಿ ಅಂತ ಹೋದರೆ ಏನರ್ಥ? ಇಷ್ಟೊತ್ತಿಗೆ ಹೋದರೆ ನಿನ್ನ ಮನಸ್ಸಿಗೆ ಬಂದ ಹಾಗೆ ಬರುವುದಾ? ಮರ್ಯಾದೆಯಿಂದ ಹೇಳ್ತಿದ್ದೀನಿ, ಮೇಲಿಂದ ದೇವರೇ ಬಂದು ಹೇಳಿದ್ರು ಕೆಲಸ ಇಲ್ಲ, ಮರ್ಯಾದೆಯಿಂದ ಹೋಗ್ತಿರು ಅಂತಾರೆ ಮ್ಯಾನೇಜರ್. ಅಣ್ಣ ಸತ್ಯ ಹೇಳ್ತೀವಿ, ನಾನು ಹೋಗೋ ಅರ್ಜೆಂಟ್ ಇತ್ತಣ್ಣ ಅಂತಾಳೆ ವಿದ್ಯಾ. ಸುಮ್ಮನೆ ಇಲ್ಲಿಂದ ಹೋದರೆ ಸರಿ, ಹೋಗಮ್ಮ ಅಂತಾರೆ ಮ್ಯಾನೇಜರ್. ಅಣ್ಣ ಅಂತ ಅಳ್ತಾಳೆ ವಿದ್ಯಾ. ಇಷ್ಟು ದಿನ ಕೆಲಸ ಮಾಡಿದ್ಯಲ್ಲ, ಅದಕ್ಕೆ ₹1 ಸಂಬಳ ಕೂಡ ಕೊಡೋದಿಲ್ಲ, ಹೋಗು ಹೋಗು ಇಲ್ಲಿಂದ, ಹೋಗ್ತೀಯಾ ಇಲ್ವಾ ಅಂತಾರೆ ಮ್ಯಾನೇಜರ್. ಅದನ್ನು ನೋಡ್ತಿದ್ದ ಚಂಪಾ, ಏನಿದು ಅಂತಾಳೆ. ಹೋಗಮ್ಮ ಹೋಗು ಅಂತಾರೆ ಮ್ಯಾನೇಜರ್. ಅಣ್ಣ ನಿಮಗೆ ಕೈ ಮುಗಿದು ಕೇಳ್ತೀವಿ, ನಿಮಗೆ ಆದರೆ ಕೆಲಸ ಕೊಡಿ ಅಣ್ಣ, ನಾನು ಸುಳ್ಳು ಹೇಳಿ ಹೋಗಿರಲಿಲ್ಲ ಅಂತ ವಿದ್ಯಾ ಅಲ್ಲಿಂದ ಹೋಗ್ತಾಳೆ. ಇವಳು ಕಾಲೇಜಿಗೆ ಹೋಗೋದು ಎಮರ್ಜೆನ್ಸಿ ಅಂತ ಹೋಗೋದು, ಇವಳಿಗೆ ಕೆಲಸ ಬೇರೆ ಅಂತ ಮ್ಯಾನೇಜರ್ ಬೈತಾರೆ. ಆಗ ಅಜ್ಜಿ, ಏಯ್ ಏನೋ ಮಾತಾಡ್ತಿದ್ಯಾ, ಬಾರೋ ಇಲ್ಲಿ ಅಂತಾರೆ. ಅಮ್ಮಮ್ಮ ಕೋಪ ಮಾಡ್ಕೋಬೇಡಿ ಅಮ್ಮಮ್ಮ ಅಂತಾಳೆ ಚಂಪಾ. ಬಾರೋ ಇಲ್ಲಿ, ಹೇಳ್ತೀವಿ ತಾನೆ, ಬಾ ಇಲ್ಲಿ ಅಂತಾರೆ ಅಜ್ಜಿ. ಆಗ ಮ್ಯಾನೇಜರ್ ಬಂದು, ಹೇಳಿ ಅಮ್ಮ, ಆರ್ಡ್ರ್ ಕೊಡೋದು ಲೇಟ್ ಆಯಿತಾ, ಹೇಳಿ ಅಮ್ಮ ಅಂತಾನೆ. ನಿನ್ನ ಹತ್ರ ಶಾನೆ ಮಾತಾಡೋದಿದೆ, ಹೊರಕ್ಕೆ ಬಾ ಅಂತಾರೆ ಅಜ್ಜಿ. ಈಚೆ ಕಡೆ ಬರ್ತಾರೆ. ಏನು ಹೇಳಿ ಅಮ್ಮ ಅಂತಾನೆ ಮ್ಯಾನೇಜರ್. ನೀನು ಇವಾಗ ಬೈದೆ ಅಲ್ವೇ, ಅವಳು ಯಾರು ಅಂತ ಗೊತ್ತಿದೆಯಾ ಅಂತಾರೆ ಅಮ್ಮಮ್ಮ. ಅವಳು ಯಾರಾದರೆ ನನಗೇನಮ್ಮ, ಹೋಟೆಲಾಗೆ ಕೆಲಸ ಕೇಳ್ಕೊಂಡು ಬಂದಳು, ಇವಾಗ ಕೆಲಸನ ಸರಿ ಮಾಡದೆ ಮನ್ಸಿಗೆ ಬಂದಾಗೆಲ್ಲ ಹೋಗ್ತಾ ಬರ್ತಾ ಇರ್ತಾಳೆ ಅಂತಾರೆ ಮ್ಯಾನೇಜರ್. ಅವಳು ಯಾರು ಅಂತ ಗೊತ್ತಾ ನಿನಗೆ? ಮುಖ್ಯಮಂತ್ರಿ ಶಿವರಾಮೇಗೌಡರು ಗೊತ್ತದಾ ಅಂತಾರೆ ಅಜ್ಜಿ. ಹೌದಮ್ಮ ಹೌದು ಗೊತ್ತದೆ ಅಂತಾನೆ ಮ್ಯಾನೇಜರ್. ಮುಖ್ಯಮಂತ್ರಿಗಳ ಮಗನ ಹೆಂಡತಿ, ಅವ್ರ ಸೊಸೆ ಅವಳು, ಗೊತ್ತಿದೆಯಾ ಅಂತಾರೆ ಅಜ್ಜಿ. ಆಗ ಮ್ಯಾನೇಜರ್ ಭಯದಿಂದ ಬೆವರನ್ನು ಒರೆಸ್ಕೊತಾನೆ. ಅಮ್ಮ ಸತ್ಯ ಹೇಳ್ತಿದ್ದೀರಾ ಅಂತಾರೆ ಮ್ಯಾನೇಜರ್. ನಾನು ಯಾಕಯ್ಯ ಸುಳ್ಳು ಹೇಳಿ? ಅವಳು ಮಂತ್ರಿ ಸೊಸೆಯಾಗಿದ್ದರು, ನೀನು ಹೇಳಿದ್ದಕ್ಕೆಲ್ಲ ಎದುರು ಮಾತಾಡ್ದೇನೆಯ ಆಡ್ತಿದ್ಲಲ್ಲ, ನೀನು ಅವಳಿಗೆ ಏನೇನೆಲ್ಲ ಬಾಯಿಗೆ ಬಂದಂಗೆ ಬೈತಿದ್ದೆ ಅಂತಾರೆ ಅಜ್ಜಿ. ನನಗೆ ಮಂತ್ರಿ ಸೊಸೆ ಅಂತ ಗೊತ್ತಿರಲಿಲ್ಲ ಅಮ್ಮ, ನನ್ನ ಕ್ಷಮಿಸಮ್ಮ ಅಂತಾರೆ ಮ್ಯಾನೇಜರ್. ನೀನು ಅವಳಿಗೆ ಬೈಯುವಾಗ ಅವಳು ತುಂಬ ಅರ್ಜೆಂಟ್ ಇತ್ತು, ನಾನು ಹೋದೆ ಅಂತ ಹೇಳುವಾಗೆಲ್ಲ ನೀನು ಏನು ವಿಷಯ ಅಂತ ಏನಾದರೂ ಕೇಳಿದ್ಯಾ? ಇಲ್ಲ ತಾನೇ? ಕೆಲಸ ಮಾಡಿದ್ದಕ್ಕೆ ಸಂಬಳನೂ ಕೊಡದೆ ಹಾಗೆ ಕಳಿಸಿದ್ಯಾ? ಹಿಂಗೆ ಮಾಡಿದರೆ ಏನಾಯ್ತದೆ ಅಂತ ಗೊತ್ತದೆಯೇ ಅಂತಾರೆ ಅಜ್ಜಿ. ಅಯ್ಯೋ ಇಲ್ಲಮ್ಮ, ನನಗೆ ಗೊತ್ತಿರಲಿಲ್ಲ, ತಪ್ಪಾಯ್ತಮ್ಮ ಅಂತಾರೆ ಮ್ಯಾನೇಜರ್. ಮರ್ಯಾದೆಯಿಂದ ಅವಳನ್ನು ಕರೆದು ಕೆಲಸ ಕೊಟ್ಟರೆ ಸರಿ ಅಂತಾರೆ ಅಜ್ಜಿ. ಸರಿಯಮ್ಮ ಅಂತಾರೆ ಮ್ಯಾನೇಜರ್. ನಮ್ಮ ವಿದ್ಯಾ ತುಂಬ ಒಳ್ಳೆ ಹುಡುಗಿ, ಬೇರೆಯವರಿಗೆ ತುಂಬ ಮರ್ಯಾದೆ ಕೊಡ್ತಾಳೆ, ನೀನು ಅಷ್ಟೇ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ, ಹೋಟೆಲ್ಗೆ ಬರುವವರಿಗೆಲ್ರಿಗೂ ಒಳ್ಳೆ ರೀತಿಯಲ್ಲಿ ಮರ್ಯಾದೆ ಕೊಡು ಅಂತಾರೆ ಅಜ್ಜಿ. ಸರಿಯಮ್ಮ, ನೀವು ಹೇಳಿದ್ದನ್ನು ಎಲ್ಲ ಕೇಳ್ತೀನಿ, ನನ್ನ ಕ್ಷಮಿಸಮ್ಮ, ಇನ್ಮೇಲೆ ಎಲ್ರಿಗೂ ತುಂಬ ಮರ್ಯಾದೆ ಕೊಡ್ತೀನಮ್ಮ ಅಂತಾರೆ ಮ್ಯಾನೇಜರ್. ಹೇಳ್ದಂಗೆ ನಡ್ಕೋ ಅಂತ ಆಚೆ ಹೋಗ್ತಾರೆ ಅಜ್ಜಿ. ಈಚೆ ಈಶ್ವರಿ ಮತ್ತು ಚಿತ್ರ ಶೆಡ್ಗೆ ಬರ್ತಾರೆ. ಅದನ್ನು ನೋಡಿ ವಿದ್ಯೆಗೆ ಅವತ್ತು ಹೇಳಿದ್ದು ಈಶ್ವರಿಗೆ ನೆನಪಾಗುತ್ತೆ. ಅವ್ವ, ಆ ವಿದ್ಯೆಯಿಂದಾಗಿ ನಾವು ಇವತ್ತು ಅವಳಿರೋ ಜಾಗಕ್ಕೆ ಬರೋ ಹಾಗಾಯಿತು, ಇದೆಲ್ಲ ನಮಗೆ ಬೇಕಿತ್ತ ಅವ್ವ, ಯಾಕೆ ಮುಖ ಒಂಥರ ಮಾಡಿಯೇ ಅಂತಾಳೆ ಚಿತ್ರ. ಇವತ್ತು ನಾನು ದುಡ್ಡನ್ನು ತಗೊಂಡು ಲೈಫಲ್ಲಿ ಸೆಟ್ಲಾಗೋಣ ಅಂತ ಆಸೆಪಟ್ಟೆ, ಆದರೆ ಎಲ್ಲ ಹಾಳಾಗೋಯ್ತು ಅಂತಾರೆ ಈಶ್ವರಿ. ಅಪ್ಪಯ್ಯ, ನಾನು ಅವ್ರ ಮಗಳು, ನೀನು ಅವ್ರ ಹೆಂಡತಿ ಅನ್ನೋದನ್ನು ಮರೆತು ಈ ಶೆಡ್ಗೆ ಹೋಗೋಕ್ಕೆ ಹೇಳಿದ್ರಲ್ಲ, ನಮಗೆ ಬೆಲೆನೇ ಕೊಡಲಿಲ್ಲಲ್ಲವ, ಈಗ ಏನವ ಮಾಡೋದು ಅಂತಾಳೆ ಚಿತ್ರ. ಇದು ನಮ್ಮ ಕೆಟ್ಟ ಕಾಲ, ಇದೆಲ್ಲ ಮುಗಿಲಿ, ಅದರ 10 ಪಟ್ಟನ್ನು ತಿರುಗಿಸಿ ನಾನು ಕೊಡ್ತೀನಿ, ಆಗ ಗೊತ್ತಾಯ್ತದೆ ಈ ಈಶ್ವರಿ ಯಾರು ಅಂತ ಅಂತಾರೆ ಈಶ್ವರಿ. ಈಚೆ ಸಾವಿತ್ರಿ ಮತ್ತು ವಿನಂತಿ ರೂಮಲ್ಲಿ ಕೂತಿರ್ತಾರೆ. ನಾನು ಅಷ್ಟೆಲ್ಲ ಕಷ್ಟಪಟ್ಟು ರಾತ್ರಿಯೆಲ್ಲ ಲಾಡ್ಜಲ್ಲಿ ನಿದ್ರೆಗಿಟ್ಟು ನವೀನನ ಕೆಟ್ಟ ಕೆಲಸನ ಕಂಡು ಹಿಡಿದು ಎಲ್ಲ ಮಾಡಿ ಮಂಟಪಕ್ಕೆ ಬಂದು ನೋಡಿದ್ದು ಗಂಡನ ಮದುವೆ ಮಾಡಿಸಿ ನಾವು ಸೆಟ್ಲಾಗೋಣ ಅಂದ್ಕೊಂಡ್ರೆ ಅದೆಲ್ಲನೂ ಹಾಳಾಗೋಯ್ತು. ಹೋಗಿ ಆ ಅಕ್ಕನ ಮನೆ ಡ್ರೈವರ್ ಜೊತೆ ಹೋದ್ನಲ್ಲವ, ಏನಾದರೂ ಮಾತಾಡವ ಅಂತಾಳೆ ವಿನಂತಿ. ನನಗೆ ಮನಸ್ಸೆಲ್ಲ ಹಾಳಾಗಿ ಹೋಗದೆ, ಏನು ಮಾತಾಡಲಿ ಅಂತಾಳೆ ಸಾವಿತ್ರಿ. ಏನೇ ಆದರೂ ಒಂದು ವಿಷಯಕ್ಕೆ ನನ್ನ ಮನಸ್ಸಿಗೆ ಸಂತೋಷ ಆಯಿತು ಕಣವ ಅಂತಾಳೆ ವಿನಂತಿ. ಯಾಕೆ ಅಂತಾಳೆ ಸಾವಿತ್ರಿ.
ಅತ್ತೆ ಮತ್ತು ಚಿತ್ರನ ಶೆಡ್ ಒಳಗೆ ಕಳಿಸಿದ್ರಲ್ಲ ಮಾವ, ಅದನ್ನು ನೆನೆಸ್ಕೊಂಡ್ರೆ ಮನಸ್ಸಿಗೆಲ್ಲ ತುಂಬ ಖುಷಿ ಆಯ್ತದೆ ಅಂತಾಳೆ ವಿನಂತಿ. ಅದೇ ಒಂದು ನಮ್ಮ ಮನಸ್ಸಿಗೆ ಸಮಾಧಾನ ಕೊಟ್ಟಿರೋದು. ಹೋಯ್ತು, ಎಲ್ಲ ಹೋಯ್ತು ಅಂತಾಳೆ ಸಾವಿತ್ರಿ. ಈಚೆ ವಿದ್ಯಾ ಬೇಜಾರಿಂದ ರೋಡಲ್ಲಿ ಕಾಲೇಜಿಗೆ ನಡ್ಕೊಂಡು ಹೋಗ್ತಿರುವಾಗ ಹೋಟೆಲ್ ಕೆಲಸದವಳು ಬಂದು ವಿದ್ಯಾ ಅಂತ ಕರೀತಾರೆ. ಹೇಳಿ ಅಕ್ಕ ಅಂತಾಳೆ ವಿದ್ಯಾ. ಮ್ಯಾನೇಜರ್ ಕರಿತವ್ರೆ, ಬಾ ಅಕ್ಕ ಅಂತಾಳೆ ಅವಳು. ಆಗ ವಿದ್ಯಾ ಹೋಟೆಲ್ಗೆ ಬಂದು, ಅಣ್ಣ ನನ್ನ ಬರೋ ಕೇಳಿದ್ರಂತಲ್ಲ, ಏನು ವಿಷಯ ಅಣ್ಣ ಅಂತಾಳೆ. ಅಜ್ಜಿ ಮತ್ತು ಚಂಪಾ ಅಡ್ಡ ನಿಂತ್ಕೊಂಡು ಅದನ್ನೆಲ್ಲ ನೋಡ್ತಿರ್ತಾರೆ. ನಾನೇನೋ ಅವಸರದಲ್ಲಿ ಒಂದು ಮಾತಾಡಿದೆ ಅಮ್ಮ, ನೀನು ಇನ್ಮೇಲೆ ಕೆಲಸಕ್ಕೆ ಬಾ ಅಮ್ಮ, ಸರಿನಾ ಅಂತಾರೆ ಮ್ಯಾನೇಜರ್. ಖಂಡಿತ ಅಣ್ಣ, ಇನ್ಮೇಲೆ ಕೆಲಸ ಸರಿಯಾಗಿ ಮಾಡ್ತೀವಿ ಅಂತಾಳೆ ವಿದ್ಯಾ. ನಾನು ಹೇಳಿದ್ದನ್ನೆಲ್ಲ ಮನಸ್ಸಿಗೆ ಇಟ್ಕೋಬೇಡಮ್ಮ, BP ಮಾತ್ರೆ ತಗೊಂಡಿಲ್ಲ, ಅದೇ ಟೆನ್ಷನಲ್ಲಿ ಏನೇನೋ ಮಾತಾಡ್ಬಿಟ್ಟೆ, ನೀನು ಹೋಗಮ್ಮ ಕೆಲಸ ನೋಡು ಅಂತಾರೆ ಮ್ಯಾನೇಜರ್. ಅಣ್ಣ, ನೀವು ನನಗೆ ಕೆಲಸ ಕೊಟ್ಟಿದ್ದು ಶಾನೆ ಸಂತೋಷ ಆಯಿತು ಅಣ್ಣ ಅಂತಾಳೆ ವಿದ್ಯಾ. ಅದೆಲ್ಲ ಇರಲಿ, ಕೆಲಸ ನೋಡು ಹೋಗು ಅಂತಾರೆ ಮ್ಯಾನೇಜರ್. ಆಗ ಕಸ್ಟಮರ್ ಬರ್ತಾರೆ. ಬನ್ನಿ ಅಕ್ಕ ಕೂತ್ಕೊಳ್ಳಿ, ಏನು ಕೊಡಲಿ ಅಂತ ವಿದ್ಯೆ ಕೇಳ್ತಾಳೆ. ಕಾಫಿ ಮತ್ತು ವಡೆ ಕೊಡವ ಅಂತಾರೆ. ಸರಿ ಅಮ್ಮ ಅಂತ ವಿದ್ಯೆ ತಂದು ಕೊಡ್ತಾಳೆ. ಅಜ್ಜಿ ಚಂಪಾ ಅಡ್ಡ ನಿಂತ್ಕೊಂಡು ವಿದ್ಯಾ ಟೇಬಲೆಲ್ಲ ಕ್ಲೀನ್ ಮಾಡ್ತಿರೋದನ್ನು ನೋಡಿ ಬೇಜಾರಾಗ್ತಾರೆ. ಈಚೆ ವಿದ್ಯಾ ಕೆಲಸ ಮುಗಿಸಿ ರಾತ್ರಿ ಮನೆಗೆ ಬರುವಾಗ ಈಶ್ವರಿ ಮತ್ತು ಚಿತ್ರ ಅವಳನ್ನು ಅಡ್ಡ ಹಾಕ್ತಾರೆ. ಏನಾಯಿತು ಚಿಕ್ಕತ್ತೆ ಅಂತಾಳೆ ವಿದ್ಯಾ. ನೀನು ನಮ್ಮನ್ನು ಶೆಡ್ಗೆ ಹಾಕೋ ಥರ ಪ್ಲ್ಯಾನ್ ಮಾಡಿದ್ಯಾ ಅಂತಾರೆ ಈಶ್ವರಿ. ನಾನು ಯಾಕೆ ಪ್ಲ್ಯಾನ್ ಮಾಡಲಿ ಚಿಕ್ಕತ್ತೆ ವಿದ್ಯಾ ಅಂತಾಳೆ ವಿದ್ಯಾ. ನಿನ್ನ ಅವತ್ತು ನಾನು ಶೆಡ್ಗೆ ಕಳಿಸಿದ್ದೀನಿ ಅಂತ ಅದೇ ತರಹ ನಾವಿವತ್ತು ಇಲ್ಲಿಗೆ ಬರೋ ಹಾಗೆ ನೀನು ಮಾಡಿದ್ಯಾ ಅಂತಾರೆ ಈಶ್ವರಿ. ಆಗ ವಿದ್ಯಾ ನಗ್ತಾಳೆ. ಯಾಕೆ ನಗ್ತಿದ್ಯಾ ಅಂತಾಳೆ ಚಿತ್ರ. ಯಾರು ಎಲ್ಲೇ ಇರು ಅಂತ ಹೇಳಿದರು ನಾನಲ್ಲಿ ಸಂತೋಷದಂಗೆ ಇರ್ತೀನಿ. ನನಗೆ ಇಲ್ಲಿ ಇರೋದಕ್ಕೆ ಅಭ್ಯಾಸ ಇದೆ. ನೀವು ಇವತ್ತು ಶೆಡ್ಗೆ ಬಂದಿದ್ದೀರಾ ಅಂದರೆ ಅದು ನಿಮ್ಮ ಪಾಪದ ಫಲ, ಅದನ್ನು ನೀವು ಅನುಭವಿಸಲೇಬೇಕು. ಇದು ನಿಮಗೆ ಆಗಬೇಕಾಗಿದ್ದೆ, ಇದರಲ್ಲಿ ನಾನು ಹೇಳೋದು ಏನಿದೆ ಅಂತಾಳೆ ವಿದ್ಯಾ. ಏನೇ ತುಂಬ ಮಾತಾಡ್ತೀಯಾ ಅಂತಾಳೆ ಚಿತ್ರ. ನೀವು ಕೇಳಿದ್ದಕ್ಕೆ ನಾನು ಉತ್ತರ ಕೊಟ್ಟೆ ಅಷ್ಟೇಯಾ, ನಾನೇನು ನಿಮ್ಮ ತಾವ ಮಾತಾಡೋಕ್ಕೆ ಬಂದಿಲ್ಲ. ಬೋಧಿ ವೃಕ್ಷದಡಿಯಲ್ಲಿ ಹೋದಾಗ ಬುದ್ಧನಿಗೆ ಜ್ಞಾನೋದಯ ಆಯಿತು, ಹಾಗೆ ನಿಮಗೆ ಈಗ ಜ್ಞಾನೋದಯ ಆಯಿತಾ ಅಂತ ವಿದ್ಯೆ ಹೋಗ್ತಾಳೆ. ಏಯ್ ಅಂತಾಳೆ ಚಿತ್ರ. ಹೋಗಲಿ ಎಲ್ರಿಗೂ ಸರಿಯಾಗಿ ನಾನು ಬುದ್ಧಿ ಕಲಿಸ್ತೀನಿ, ನೋಡ್ತಿರು ಅಂತಾಳೆ ಈಶ್ವರಿ. ಶಿವರಾಮೇಗೌಡರ ಮನೆಯಲ್ಲಿ ಎಲ್ಲರೂ ಕೂತಿರ್ತಾರೆ. ಆಗ ರಾಖಿ ಮತ್ತು ಕಣ್ಮಣಿ ಬರ್ತಾರೆ. ಅಪ್ಪಯ್ಯ, ನೀವು ರಾಖಿಗೆ ಹೊಸ ಡ್ರೆಸ್ ಎಲ್ಲ ಕೊಡಿಸಿದ್ದು ತುಂಬ ಸಂತೋಷ ಆಯಿತು ಅಂತಾಳೆ. ಸರಿ ಮಗಳೇ ಅಂತಾರೆ ಶಿವರಾಮೇಗೌಡರು. ರಾಖಿ, ನಿನಗೆ ಆ ಪೇಟೆಲಿರೋ ಒಂದು ಶೋರೂಮು ಇದೆಯಲ್ಲ, ಅದನ್ನು ನಿನಗೆ ಕೊಡ್ತೀವಿ, ಅದನ್ನು ನೀನು ನೋಡ್ಕೋಬೇಕು ಅಂತಾರೆ. ಆಗ ಸಾವಿತ್ರಿ ಮತ್ತು ವಿನಂತಿ ಅಂತ ಶಾಕ್ನಿಂದ ನೋಡ್ತಾರೆ. ಮತ್ತೆ ಎಲ್ಲರೂ ಖುಷಿಯಾಗ್ತಾರೆ. ಗೋವಿಂದ ನಿಮಗೆ ಎಲ್ಲ ವ್ಯವಸ್ಥೆನೂ ಮಾಡಿದ್ದಾನೆ, ಇನ್ನು ನೀವು ಹೋಗಿ ಸಂಸಾರನ ಶುರು ಮಾಡ್ಬೋದು ಅಂತಾರೆ ಶಿವರಾಮೇಗೌಡರು. ಮತ್ತು ನೀನು ವ್ಯಾಪಾರನೂ ಶುರು ಮಾಡ್ಕೊ ಅಂತಾರೆ. ಏನೇ ಇದು ವಿನಂತಿ ಅಂತಾಳೆ ಸಾವಿತ್ರಿ. ಅಪ್ಪಯ್ಯ, ನಿಮ್ಮಿಂದಾಗಿ ನನಗೆ ತುಂಬ ಸಂತೋಷ ಆಯಿತು, ತುಂಬ ಥ್ಯಾಂಕ್ಸ್ ಅಪ್ಪಯ್ಯ ಅಂತಾಳೆ ಕಣ್ಮಣಿ. ನಾನು ನಿನ್ನ ಅಪ್ಪಯ್ಯ ಕಣೆ, ನನಗೆಲ್ಲ ಎಂಥ ಥ್ಯಾಂಕ್ಸ್ ಹೇಳೋದಮ್ಮ ಅಂತಾರೆ ಶಿವರಾಮೇಗೌಡರು. ಇದೆಲ್ಲ ಸಂತೋಷಕ್ಕೆ ಕಾರಣ ನಮ್ಮ ವಿದ್ಯಾನೇ, ಅವಳನ್ನು ಯಾರೂ ಮರಿಬೇಡಿ ಅಂತಾರೆ ಅಜ್ಜಿ. ನಂತರ ಕಣ್ಮಣಿ ಮತ್ತು ರಾಖಿ ಅಲ್ಲಿಂದ ಹೋಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.